ಮುಖ್ಯಮಂತ್ರಿಗಳು ಬರ್ತಾರೆ, ಮಾತಾಡ್ತಾರೆ ಅಂದರೆ 3ನೇ ತಾರೀಕು ರಾತ್ರಿ ಬೇಡ ಬೇಡ ಮೀಟಿಂಗ್ ಬೇಡ, ನೀವು ಹೆಂಗಾದರೂ ಮಾಡಿ ಇನ್ನೊಂದು 10 ದಿನ ಟೈಮ್ ಕೊಡಿ. ಹಾಗೆಲ್ಲ ಕೊಡೋಕ್ಕಾಗಲ್ಲ. ರೈತರು ಬಂದಿದ್ದಾರೆ, ದೇಶದ ಎಲ್ಲ ಹೋರಾಟಗಾರರು ಬಂದರೆ ಮೀಟ್ ಮಾಡಲೇಬೇಕು ಅಂದರೆ ಒತ್ತಾಯಕ್ಕೆ ಮೀಟ್ ಮಾಡಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಎಂ ಬಿ ಪಾಟೀಲರು ಆ ಮೀಟಿಂಗ್ನಲ್ಲಿ ಎಲ್ಲ ಹೋರಾಟದ ಮತ್ತು ಎಲ್ಲ ರೈತರಿದ್ದಾರೆ. ಅವ್ರುಗಳಿಗೆ ಅರ್ಥ ಆಗಬೇಕು ರೈತರು ಹೇಗೆ ಹೋರಾಡ್ತಾ ಇದ್ದಾರೆ ಅಂತ. 13 ಹಳ್ಳಿಯ ಹೆಣ್ಮಕ್ಳು ಅವರವರ ಹಳ್ಳಿಯ ಮಣ್ಣನ್ನು ಒಂದು ಹಿಡಿ ತಗೊಂಡು ಬಂದು ಒಂದು ಗಿಡಕ್ಕೆ ಹಾಕಿ ನಾವು ಮಣ್ಣು ಮಾರಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಕ್ಕಿಂತ ಅವರ ಆವೇದನೆ ಹೇಳ್ಕೋಬೇಕಾ? 4ನೇ ತಾರೀಕು ಮೀಟಿಂಗ್ಗೆ ದೇವನಹಳ್ಳಿಯ 13 ಹಳ್ಳಿಯ ರೈತರು ತಾವು ಬೆಳೆದ ಹಣ್ಣು ಹಂಪಲ ತರಕಾರಿಗಳನ್ನು ತಗೊಂಡು ನಿಮ್ಮ ಆರೋಗ್ಯಕ್ಕೆ ಕೊಡ್ತಾ ಇದೀವಿ, ನಾವು ಬೆಳೀತಾ ಇರೋದು ಈ ಭೂಮಿನ ಕೊಲ್ಲಬೇಡಿ ಅಂತ. ಇದಕ್ಕಿಂತ ಹೇಳಬೇಕೇನ್ರಿ? ಒಂದು ನೋವು ಅರ್ಥ ಆಗ್ಬೇಕೇನ್ರಿ ನಿಮಗೆ? ಅಲ್ಲಿ ಬಂದು ಏನು ಹೇಳಿದ್ರು ಸಿದ್ದರಾಮಯ್ಯನವರು? ಅವ್ರು ಒಂದೇ ಒಂದು ಮಾತು ಹೇಳಿದೆ ಆ ಮೀಟಿಂಗ್ನಲ್ಲಿ, ಎಲ್ಲರ ಸಮಕ್ಷದಲ್ಲಿ ಹೇಳಿದೆ, ಸಿದ್ದರಾಮಯ್ಯ ಹೋದ ಸರ್ಕಾರ ಒಂದು ಗಾಯವನ್ನ ರೈತರಿಗೆ ಮಾಡ್ತು, ಆ ಸಣ್ಣ ಗಾಯ ನೀವು ವಿರೋಧ ಪಕ್ಷದಲ್ಲಿದ್ದಾಗ ಬಂದು ಈ ಸಣ್ಣ ಗಾಯ ತಪ್ಪು, ಈ ಗಾಯನ ನಾನು ವಾಸಿ ಮಾಡ್ತೀನಿ ಅಂತ ಹೇಳಿ ವಾಸಿ ಮಾಡಕ್ಕೆ ಬಂದು ನೀವೇ ಯಾಕ್ರಿ ಗಾಯ ಮಾಡ್ತಿದ್ದೀರಿ ಅಂತ ಕೇಳಿದೆ. ಮನಸ್ಸಾಕ್ಷಿ ಇರ್ಬೇಕು ಬೇಡ? ಇಲ್ಲ, ಅರ್ಥ ಮಾಡ್ಕೊಳ್ಳಿ, ಒಂದು ಫೈನಲ್ ನೋಟಿಫಿಕೇಶನ್ ಬಿಟ್ಟಿದೆ, ಅದರಲ್ಲಿ ಕೆಲವು ಕಾನೂನಿನ ತೊಡಕೆಗಳಿವೆ, ಅದಕ್ಕಾಗಿ ಕರ್ನಾಟಕ ಸರ್ಕಾರವು ರೈತರನ್ನ ಮತ್ತು ಹೋರಾಟಗಾರರನ್ನ ಮನವಿ ಮಾಡ್ತಿದ್ದೀವಿ, ಒಂದು 10 ದಿನ ಟೈಮ್ ಕೊಡಿ ಅಂದರು. ಇದೇ ಸಿದ್ದರಾಮಯ್ಯನವರು ಹೇಳಿದ ಮಾತು. ಹೋರಾಟಗಾರರಿಗೆ ರೈತರಿಗೆ ನಮಗೊಂದಷ್ಟು ಕಾನೂನಿನ ತೊಡಕುಗಳಿವೆ, ರೈತರ ಪರವಾದ ನಿರ್ಧಾರ ತಗೊಳ್ಳೋದಕ್ಕೆ ಕಾನೂನಿನ ತೊಡಕುಗಳನ್ನು ನಾವು ಕೂತ್ಕೊಂಡು ಮಾತಾಡಬೇಕು ಎ.ಜಿ. ಮಿಗ್ದವ್ರ ಜೊತೆ. ನಮಗೆ ಇನ್ನೊಂದು 10 ದಿನದ ಕಾಲಾವಕಾಶ ಕೊಡಿ ಅಂತ ಸರ್ಕಾರ ಮನವಿ ಮಾಡ್ತಿದೆ ಅನ್ನುವ ಮಾತನ್ನು ಸಿದ್ದರಾಮಯ್ಯನವರು ಹೇಳಿದ್ರು. ನಾನು 1 ನಿಮಿಷ ಇರಿ ಸಿದ್ದರಾಮಯ್ಯನವರೇ ಅಂತ ಆ ಮೀಟಿಂಗ್ನಲ್ಲಿ ಅವ್ರನ್ನ ಇನ್ನೊಂದು ಪ್ರಶ್ನೆ ಕೇಳಿದೆ. ನಿಮಗೆ ಈ ಪ್ರಕ್ರಿಯೆ ತಪ್ಪು ಅಂತ ಗೊತ್ತು, ರೈತರು ಹೋರಾಡ್ತಿದ್ದಾರೆ ಅಂತ ಗೊತ್ತು, ನೀವು ಸರ್ಕಾರ ಬಂದು 2 ವರ್ಷ ಆಗ್ತಾ ಇದೆ, ಎಲ್ಲ ಗೊತ್ತಿದ್ದು ಫೈನಲ್ ನೋಟಿಫಿಕೇಶನ್ ಆಗೋ ತನಕ ಯಾಕೆ ಬಿಟ್ರಿ ನೀವು? ನಿಮಗೆ ಗೊತ್ತಲ್ವಾ, ನೀವೇ ತಾನೇ ಇದನ್ನು ರದ್ದು ಮಾಡ್ತೀನಿ ಅಂತ ಹೇಳಿದವರು, ಇದು ತಪ್ಪು ಅಂತ ಹೇಳಿದವರು, ನೀವು ಯಾಕೆ ಬಿಟ್ರಿ? ಈಗ ಬಿಟ್ರಿ, ಓಕೆ, 15 ದಿನದ ಅವಕಾಶ ಕೇಳಿದಿರಿ, 10 ದಿನ ಕೇಳಿದಿರಿ, ಯಾವ ಡೇಟ್ ಹೇಳಿ, ಇಲ್ಲ 15ನೇ ತಾರೀಕು ಬೆಳಗ್ಗೆ ಸಿಗೋಣ, ಓಕೆ. ಅದಾದಮೇಲೆ ಇವರು ಹೇಳಿದಾಗೆ ನಾವು ಇನ್ನೊಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳಿಗೆ, ಯಾಕಂದರೆ ಅಲ್ಲಿ ಮುಖ್ಯಮಂತ್ರಿಗಳು ಮಾತ್ರ ಇರಲಿಲ್ಲ, ಚೀಫ್ ಸೆಕ್ರೆಟರಿ ಇದ್ದರು, ಬೈರತಿ ಸುರೇಶ್ ಅವರಿದ್ದರು, ಮಂತ್ರಿಯವರುಗಳಿದ್ದರು, ಎಲ್ಲ ಅಫಿಷಿಯಲ್ಸ್ ಇದ್ದರು, ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ನವರಿದ್ದರು, ಅಷ್ಟು ದೊಡ್ಡ ಸರ್ಕಾರದ ಒಂದು ಗ್ರೂಪ್ ಇತ್ತು. ಹಾಗಾದರೆ 15ನೇ ತಾರೀಕುವರೆಗೂ ಈ ಭೂ ಪ್ರಕ್ರಿಯೆ ಏನಿದೆ ಇದರ ಯಾವ ಕೆಲಸವನ್ನು ನೀವು ಮಾಡಬಾರ್ದು ಅಂತ ಮಾತು ಕೊಡಿ. ಇಲ್ಲ, ನಾವೇನು ಮಾಡಲ್ಲ ಅಂತಾರೆ. ಅದಾದಮೇಲೆ ಇವತ್ತಿನ ಪತ್ರಿಕಾಗೋಷ್ಠಿಗೆ ಕಾರಣ ಏನು ಅಂದರೆ, ಅದಾದಮೇಲಿನ ಡೆವಲಪ್ಮೆಂಟ್ಗಳನ್ನು ನೋಡಿ. ಮತ್ತೆ ಎಂ ಬಿ ಪಾಟೀಲರು, ನನಗೆ ಅವ್ರಿಗೆ ಏನಾದ್ರು ಆಸ್ತಿ ತಗದೆ ಇದೆಯನ್ರಿ, ಅಥವಾ ಹೆಣ್ಣೇನು ಸಂಬಂಧ ಇಟ್ಕೊಂಡಿದ್ದೀವ ನಾವು? ಅವ್ರಿಗಲ್ಲಿ ಭೂಮಿ ಇಲ್ಲ ಅಂತ ಒಪ್ಕೊಳ್ಳಿ, ನನಗೂ ಅಲ್ಲಿ ಭೂಮಿ ಇಲ್ಲ. ಮಾತಾಡ್ತಿರೋದು ರಾಜ್ಯದ ರೈತರ ಬಗ್ಗೆ. ಮತ್ತು ಕೂತ್ಕೊಂಡು ನೋಡಿ ಹೆಂಗೆ ಮಾತಾಡ್ತಾ, ಇಷ್ಟಾಗಿ ಮಾತಾಡಬಾರ್ದು. ಅವ್ರನ್ನ ಯಾರಾದರೂ ಇಂಟರ್ವ್ಯೂ ಮಾಡಿದ್ರೆ, ಇಲ್ಲ 15ನೇ ತಾರೀಕುವರೆಗೂ ನಮ್ಮ ಸರ್ಕಾರ ರೈತರಿಗೆ ಹೋರಾಟರಿಗೆ ಮಾತು ಕೊಟ್ಟಿದ್ದೀವಿ, ನಾವು ಆ ಕಾನೂನು ಪ್ರಕ್ರಿಯೆಗಳನ್ನು ಹುಡುಕ್ತಾ ಇದ್ದೀವಿ ಅಂತ ಹೇಳಬೇಕೇ ಹೊರತು ಮತ್ತೊಂದು ಸ್ಪೆಷಲ್ ಸುದ್ದಿಗೋಷ್ಠಿ ಕರೆದು ಇಲ್ಲ ಅಭಿವೃದ್ಧಿನೇ ಮುಖ್ಯ, ನಾನು ಇದನ್ನು ಆಗೋ ತನಕ ಬಿಡೋದಿಲ್ಲ. ಮುಖ್ಯಮಂತ್ರಿಗಳು ಯಾರು? ನೀವಾ ಅವರ? ನೀವು ಸರ್ಕಾರನ? ನಿಮ್ಮ ಸರ್ಕಾರದ ಹೆಡ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ, ನೀವಾ ಎಂ ಬಿ ಪಾಟೀಲ್ರೆ? ಇಷ್ಟರ ಮಧ್ಯೆ ಈ BJP-ನವರೆಲ್ಲ ಮಾತಾಡ್ತಾರೆ ನೋಡಿ, ನಮ್ಮನ್ನು ಯಾಕೆ ಪ್ರಶ್ನೆ ಮಾಡ್ತೀರಿ, ಔರಂಗಜೇಬನ್ ಪ್ರಶ್ನೆ ಮಾಡೋ, ಜವಾಹರ್ಲಾಲ್ ಪ್ರಶ್ನೆ ಮಾಡು ಅಂತ. ಹಂಗೆ ನನಗೆ ಅಲ್ಲ, ಹೋರಾಟ ನಿಮ್ಮ ಹಕ್ಕು, ಹೋಗಿ ಆಂಧ್ರದಲ್ಲಿ ಹೋರಾಟ ಮಾಡಿ, ಗುಜರಾತ್ನಲ್ಲಿ ಹೋರಾಟ ಮಾಡಿ. ಈ ವಾಟ್ ಅಬೌಟ್ರಿ ಏನ್ರಿ ನಿಮ್ದು ಮಾತಿನಲ್ಲಿ? ಸರಿಯಾಗಿ ನಾನು ಪ್ರಶ್ನೆ ಮಾಡೋಕ್ಕೂ ಬರಲ್ವಾ ನಿಮಗೆ? ದೇವನಹಳ್ಳಿ ಕರ್ನಾಟಕದ ರೈತರ ಹೋರಾಟ, ನಾನು ಕನ್ನಡಿಗ, ಈ ಹೋರಾಟ ಇಲ್ಲೇ ಆಗ್ಬೇಕ್ರಿ. ನೀವ್ಯಾರು ನಮ್ಗೆ ಹೇಳಕ್ಕೆ? ನಾವು ಮಾಡ್ತೀವಿ ಎಲ್ಲ ಕಡೆ ಹೋರಾಟ. ಅದಾಯ್ತಾ? ಅದಾಗಿ ಆಮೇಲೇನು
ಮುಖ್ಯಮಂತ್ರಿಗಳು ಇಡೀ ಸರ್ಕಾರ ಹೋರಾಟಗಾರರ ರೈತರದ ಮನವಿ ಮಾಡಿಕೊಂಡಿದೆ, ಕಾನೂನಿನ ತೊಡಕುಗಳನ್ನ ತೀರಿಸಿ ನಾವು ಸರ್ಕಾರದ ನಿರ್ಧಾರವನ್ನು ಹೇಳ್ತೀವಿ ಅಂತ. ರಾಜನಾಥ್ ಸಿಂಗ್ ನೋಡಕ್ಕೆ ಹೋಗ್ತಿದ್ದಾರಂತೆ ಮುಖ್ಯಮಂತ್ರಿಗಳನ್ನು ಕರ್ಕೊಂಡು. ಅಲ್ಲಿ ಹೋಗಿ ಇವತ್ತು ಲೆಟರ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಇಷ್ಟು ನಮಗೆ ಮಾತು ಕೊಟ್ಟು ಯಾವ ಪ್ರಕ್ರಿಯೆಯನ್ನು ಮಾಡಲ್ಲ, ಕಾನೂನಿನ ತೊಡಕುಗಳ ಬಗ್ಗೆ ನಾವು ಚರ್ಚೆ ಮಾಡಿ ಅದನ್ನು ಹೆಂಗೆ ರೈತ ಪರವಾಗಿ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀವಿ ಅಂತ ನಮಗೆ ಮಾತು ಕೊಟ್ಟು ನಮ್ಮ ಹತ್ರ 10 ದಿನ ಟೈಮ್ ತಗೊಂಡು 1700 ಎಕರೆ ಒಳಗೆ ಡಿಫೆನ್ಸ್ ಕಾರಿಡಾರ್ಗೆ ಇವತ್ತು ಪರ್ಮಿಷನ್ ಕೇಳ್ತಾ ಇದ್ದಾರೆ ರೀ. ಸೆಂಟ್ರಲ್ ಗವರ್ಮೆಂಟ್ನ ಒಬ್ಬ ಮುಖ್ಯಮಂತ್ರಿ ನಮಗೆ ಅಲ್ಲಿ ಒಂದು ಏರೋಸ್ಪೇಸು ಡಿಫೆನ್ಸ್ ಕಾರಿಡಾರ್ ಮಾಡೋದಕ್ಕೆ ಪರ್ಮಿಷನ್ ಕೊಡಿ ಅಂದರೆ ಪರ್ಮಿಷನ್ ತಗೊಳ್ಳದೇನೆ ಏನು ಮಾಡಬೇಕು ಅಂತ ಗೊತ್ತಿಲ್ಲದೇನೆ ಭೂಸ್ವಾಧೀನ ಮಾಡ್ತಾ ಇದ್ದೀರಾ? ನಿಮ್ಮ ಇಷ್ಟನಾ ಅದು? ನೀವು ದೇಶದ ರಾಜ್ಯದ ಪ್ರತಿನಿಧಿಗಳು, ಆಳಕ್ಕೆ ಬಂದವರಲ್ಲ. ಆಳ್ವಿಕೆ ಮುಗಿತು ಅಂದರೆ ನಿಮಗೆ ಯಾವುದೇ ಪ್ಲಾನ್ ಇಲ್ಲ. ಒಂದು ಡಿಫೆನ್ಸ್ ಕಾರಿಡಾರ್ ಏರೋಸ್ಪೇಸ್ಗೆ 1700 ಎಕರೆ ಬೇಕೇನ್ರಿ? ಅದರ ಪ್ಲಾನ್ ಹೇಳಿದ್ದೀರಾ? ಏನು ಅಭಿವೃದ್ಧಿ ಮಾತಾಡ್ತಾ ಇದ್ರಿ? ನಿಮ್ಮ ರಿಯಲ್ ಎಸ್ಟೇಟ್ ದಂಧೆಗಳಿವೆ, ಇದರ ಹಿಂದೆ ಹುನ್ನಾರಗಳಿವೆ. ಯಾಕೆ ಆ ವಿರೋಧ ಪಕ್ಷದವರು ಸೈಲೆಂಟ್ ಆಗಿದ್ದಾರೆ? ಮಣ್ಣಿನ ಮಗ ದೇವೇಗೌಡರು ಯಾಕೆ ಮಾತಾಡ್ತಾ ಇಲ್ಲ? ನಾನು ಅವರನ್ನ ಪಾರ್ಲಿಮೆಂಟರಿ ಕಮಿಟಿ ಹತ್ರ ಹೋದೆ, ನಾನು ಅವ್ರ ಹತ್ರ ಕೂತಿದ್ರು. ಏನಣ್ಣ ಇದು ಒಂದೇ ಹಿಂಗಂತೆ ಅಲ್ಲ ನಾ ದೇವನಹಳ್ಳಿ ನಮ್ಮ ಕರ್ನಾಟಕದ ರೈತರು, ನೀವು ಮಾಜಿ ಪ್ರಧಾನಿಗಳು ಅವರ ಹೋರಾಟದಲ್ಲಿ ಕೂತಿದ್ದೀರಿ, ನೀವೇನಾದ್ರು ಹೇಳಬೇಕಲ್ಲ. ಹೇಳೋಣ. ಹಿಂದ್ಗಡೆ ಒಂದು ಫೋನು, ಅಣ್ಣ ಮನೆಗೆ ಬರ್ತಾರಂತೆ. ಎದ್ದು ನಡ್ಕೊಂಡು ಹೋಗ್ತಾ ಇದ್ರು ರೀ. ಯಾರ ಕಡೆ ನೋಡೋಣ? ದೇವೇಗೌಡರು ನಮ್ಮನ್ನು ಜನರಿಗೋಸ್ಕರ ಕೆಲಸ ಮಾಡ್ತಾರಾ? ಇನ್ನೊಂದು ಪಕ್ಷದವ್ರು ಕೆಲಸ ಮಾಡ್ತಾರಾ? ಸಿದ್ದರಾಮಯ್ಯವ್ರು ಕೆಲಸ ಮಾಡ್ತಾರಾ? ಕೊನೆಗೂ ನಮ್ಮನ್ನು ರಸ್ತೆಗೆ ಬಿಡುತ್ತಾನೆ. ಈ ಹೋರಾಟ ನಿಲ್ಲಲ್ಲ. ನೀವು ನಿಮ್ಮ ಜೊತೆ ನಾಟಕ ಮಾಡಿದ್ರೆ 15ನೇ ತಾರೀಕು ತನಕ ಪರ್ಮಿಷನ್ ತಗೊಂಡು ನಾವು ಕಾಯ್ತಾ ಇದ್ದೀವಿ. ಅವ್ರಿಗೆ ಅದನ್ನು ಹೇಳಿದ್ವಿ, ನಿಮಗೆ ಕಾನೂನಿನ ತೊಡಕುಗಳು ಇಲ್ಲ. ನಿಮಗೆ ಬೇಕಾದ್ರೆ ನಮ್ಮ ನಿವೃತ್ತ ನ್ಯಾಯಾಧೀಶರು ಗೋಪಾಲ್ ಗೌಡ್ರು ಇದ್ದಾರೆ. ಬೆಂಗಾಲ್ನಲ್ಲಿ ಅವರು ನ್ಯಾಯಾಧೀಶರಾಗಿದ್ದಾಗ 1000 ಎಕರೆ ಭೂಮಿಯನ್ನ ಒಂದು ಸರ್ಕಾರ ಆಕ್ರಮ ಮಾಡಿದ್ರೆ ಅದನ್ನ ಬಿಡಿಸಿದವರು. ನಿಮ್ಮ ಕಾನೂನು ತಜ್ಞರ ಜೊತೆ ನಮ್ಮ ಕಾನೂನು ತಜ್ಞರನ್ನು ತಗೊಳ್ಳಿ ಮಾಡೋಕ್ಕಾಗತ್ತೆ, ಆದರೆ ನಿಮಗೆ ಅದರ ಇಂಗಿತ ಇಲ್ಲ. ನಿನ್ನೆ ಇನ್ನೊಂದು ನಾಟಕ ಮಾಡ್ತಿದ್ದಾರೆ. ಸುಮಾರು 3 ವರ್ಷದಿಂದ ನಡೀತಿರೋ ಹೋರಾಟ ಒಳ್ಳು ಕಾಣಿಸದೇ ಇರೋರು ಒಂದು 15 ಜನ, ಒಂದು 3 ಜನ ರೈತರನ್ನ ಹಿಡ್ಕೊಂಡು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ನಮಗೆ ಪರಿಹಾರ ಬೇಕು ಅಂತ ಒಡೆಯೋ ಪ್ರಯತ್ನ ನೋಡಿ, ಒಡೆಯೋ ಪ್ರಯತ್ನ. ಆಮೇಲೆ ಅವರೇ ಒಂದು ಸುಮ್ಮನೆ ನ್ಯೂಸ್ ಬಿಟ್ಬಿಡೋದು ಪತ್ರಿಕೆಗಳ ಮೂಲಕ, ಅದನ್ನು ಹಸಿರು ವಲಯ ಮಾಡ್ತೀರಿ ಅಂತ. ಮೂರ್ಖರ ನಾವು? ಅದು ಆಲ್ರೆಡಿ ಹಸಿರು ವಲಯ ರೀ. ಅದನ್ನು ಮತ್ತೆ ನೀವ್ಯಾರ್ರಿ ಮಾಡಕ್ಕೆ ಹಸಿರು ವಲಯ? ಮತ್ತು ಈ ಹೋರಾಟದ ಆರ್ತನಾದ ಏನಿದೆ, ಕಳಕಳಿ ಏನಿದೆ, ಅದನ್ನು ಅರ್ಥ ಮಾಡ್ಕೊಳ್ಳೋ ಕಿವಿಗಳು ಕೇಳಿಸ್ಕೊಳ್ಳಿ. ಆ ಕಿವಿಗಳಿಗೆ ಏನು ಹೇಳ್ತಾ ಇದ್ದೀವಿ? ಎಷ್ಟು ಸಾವಿರ ನೀವು ಭೂಮಿ ಇರೋ ರೈತರಿಗೆ ಪರಿಹಾರ ಮಾತಾಡ್ತಾ ಇದ್ದೀರಿ. ಆದರೆ ಭಾರತ ದೇಶದಲ್ಲಿ ಆ 1700 ಎಕರೆ ಜಮೀನೇನಿದೆ, ಅಲ್ಲಿ ಭೂರಹಿತ ರೈತರು ಕೆಲಸ ಮಾಡ್ತಾ ಇದ್ದಾರಲ್ಲ, ಅವ್ರಿಗೇನು ಪರಿಹಾರ ಕೊಡ್ತೀರಿ ನೀವು? ಅಲ್ಲಿ ಬಡವರು ಕೆಲಸ ಮಾಡ್ತಾ ಇದ್ದಾರಲ್ಲ, ಅಲ್ಲಿ ರೈತರು ಬೆಳೆಯೋ ತರಕಾರಿಗಳನ್ನ ಇನ್ನೊಂದು ಊರಿನ ರಸ್ತೆಯಲ್ಲಿ ಒಬ್ಬ ಹೆಣ್ಣುಮಗಳು ಮಾರ್ತಾ ಇದ್ದಾಳಲ್ವಾ? ವಾಟ್ ಈಸ್ ದ ಸೋಷಿಯಲ್ ಇಂಪ್ಯಾಕ್ಟ್? ಮತ್ತು ಯಾರೋ ಒಬ್ಬ ಮಂತ್ರಿಗಳು ಹೆಸರು ಹೇಳೋದು ಇಷ್ಟ ಇಲ್ಲ, ನಮ್ಮವ್ರು ಹೋಗಿ ಮಾತಾಡಿದ್ರೆ ನೀವು ಹೀಗೆ ಬಿಟ್ಟರೆ ದೇವನಹಳ್ಳಿ ಏನದು ಸ್ಲಮ್ ಆಗುತ್ತೆ ಅಂತಾರಂದ್ರೆ, ಕ್ಷಮಿಸಿ, ಒಳ್ಳೆಯ ಭೂಮಿಯನ್ನ, ಹಚ್ಚ ಹಸಿರಾದ ಭೂಮಿಯನ್ನು ನೀವು ತಿಂತಾ ಇರೋದ್ರಿಂದ ಬೆಂಗಳೂರು ಸ್ಲಮ್ ಆಗತ್ತೆ. ಅದನ್ನ ಅರ್ಥ ಮಾಡಿ. ಪ್ರಕೃತಿಯ ದೃಷ್ಟಿಯಿಂದ, ಪರಿಸರದ ದೃಷ್ಟಿಯಿಂದ ಕೂಡ ತಪ್ಪು ಮಾಡ್ತಾ ಇದ್ದೀವಿ. ಬೆಳೆಯೋದ್ರನ್ನ ನಿಲ್ಲಿಸ್ಬಿಟ್ಟು ಕೊನೆ ಏನು ತಿಂತೀರ್ರಿ? ಹಣ ಹಣ ಅಭಿವೃದ್ಧಿ ಮಾಡಿ ಏನು ತಿಂತೀರಿ? ಸತ್ತ ಮೇಲೆ ನೆತ್ತಿ ಮೇಲೆ ಇಟ್ಕೊಳ್ಳೋಕೆ ₹1 ಬಿಲ್ಲೇ ಅಷ್ಟೇ ಅದು ಹಣ. ರೈತರನ್ನ, ಭೂಮಿಯನ್ನ, ಪರಿಸರವನ್ನ, ಬದುಕನ್ನ ಅವರು ಭೂಮಿ ಕೊಡಲ್ಲ ಅಂತಿದ್ದಾರೆ. ಮತ್ತು ಆ ರೈತರು ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ? ಸುತ್ತಮುತ್ತಲು ಈ ಥರ ನೀವು ಕಾರಿಡಾರ್ಗಳಿಗೆ ಭೂಮಿ ತಗೊಂಡು ಅದನ್ನ ಮಾರಿ ಆ ದುಡ್ಡು ತಗೊಂಡು ರಸ್ತೆ ಪಾಲ ಇನ್ನು ಮಿಕ್ಕ ರೈತರುಗಳನ್ನ ನೋಡ್ತಾ ಇದ್ದಾರೆ.
ನೀವು ಜನಪರವಾಗಿ ಮಾತಾಡ್ತೀರಾ. ಅಲ್ಲಿ ಏನು ಕೆಲಸ ಕೊಡ್ತೀರಿ ನೀವು? ಹೋಗೋ ಕೆಲಸಗಳ ಸೋಷಿಯಲ್ ಇದನ್ನು ಮಾಡಿಲ್ಲ ನೀವು. ಒಂದು ಭೂಸ್ವಾಧೀನ ಪ್ರಕ್ರಿಯೆ ಮಾಡ್ಕೋಬೇಕಾದ್ರೆ ನಾವು ಯಾವ ಥರದ ಇಂಡಸ್ಟ್ರಿಗಳನ್ನ ತಗೊಂಡ್ಬರ್ತಾ ಇದ್ದೀವಿ, ಅದಕ್ಕೆ ಎಷ್ಟು ಭೂಮಿ ಬೇಕು, ಅದನ್ನು ತರಬೇಕಾದ್ರೆ ಇಲ್ಲಿಂದ ಹೋಗೋರು ಬದುಕು ಏನಾಗುತ್ತೆ, ಅವ್ರಿಗೆ ಪರಿಹಾರ ಏನಾಗಬೇಕು, ಯಾವುದೇ ಪ್ಲ್ಯಾನ್ ಇಲ್ಲ. ಇವತ್ತು ಹೋಗಿ ರಾಜನಾಥ್ ಸಿಂಗ್ ಅವ್ರನ್ನ ಪರ್ಮಿಷನ್ ಕೇಳ್ತಾ ಇದ್ದೀರಾ, ಅವ್ರು ಕೊಡದೇ ಇದ್ರೆ ಯಾಕೆ ಆಕ್ರಮಿಸ್ಕೊಂಡಂಗೆ? ಅಂಡ್ ಇಷ್ಟು ವರ್ಷಗಳ ಇತಿಹಾಸದಲ್ಲಿ ಪ್ರತಿ ಸಲ ಹೀಗೆ ಆಕ್ರಮಿಸ್ಕೊಂಡು ಯೂಸ್ ಮಾಡದೆ ವಾಪಸ್ ಕೊಟ್ಟಿದ್ದೇ ಇಲ್ವೇ? ಆದ್ದರಿಂದ ಈ ನಾಟಕಗಳು ಮಾಡಬೇಡಿ. ಇನ್ನೊಂದಷ್ಟು ರೈತರನ್ನ ಹೊಡೆಯೋದು, ಅವ್ರನ್ನ ಕರೆಸಿ ಅವ್ರ ಹತ್ರ ಒಂದು ಪ್ರೆಸ್ ಡೇಟ್ ಕೊಡೋದು, ಅಲ್ಲಿ 3 ಕೋಟಿ ಕೊಡ್ತೀವಿ ಅಂತ ಸುಳ್ಳು ಹೇಳಿ ಅವರನ್ನು ಬೆದರಿಸೋದು, ಅಲ್ಲಿ ನಾವು ಹಸಿರು ವಲಯ ಮಾಡ್ಬಿಡಿ, ನಿಮ್ದು 25 ವರ್ಷ ನೀವು ವ್ಯವಸಾಯ ಮಾರಂಗೇ ಇಲ್ಲ, ಆ ಥರದ ರೂಲ್ ತರಕ್ಕಾಗದೇ ಇಲ್ಲ, ನೀವು ಮನೆ ಕಟ್ಟಂಗಿಲ್ಲ, ಹಂಗೆಲ್ಲ ತರಕ್ಕಾಗಲ್ಲ ನೀವು, ಲಾ ಹಂಗೆಲ್ಲ ಇಲ್ಲ. ಅದು ಈ ಥರದ್ದು ಹೆದರಿಸೋದು, ಈ ಕಡೆಯಿಂದ ಇಲ್ಲಿ ಹೋಗೋದು, ಅಲ್ಲಿ ರಾಜನಾಥ್ ಸಿಂಗನ್ನು ಭೇಟಿ ಮಾಡೋದು, ಈ ನಾಟಕಗಳು ನಮ್ಗೆ ಅರ್ಥ. ಅಂದರೆ ನಮಗೆ ಮಾತು ಕೊಟ್ಟು ಒಂದು ಸರ್ಕಾರ ಮನವಿ ಮಾಡಿತು, ಹೋರಾಟ ದೊಡ್ಡದಾಗ್ತಿದೆ ಅಂತ ಗೊತ್ತಾಯಿತು, ನಿಮ್ಮ ಪಕ್ಷಕ್ಕೆ ಹೆಸರು ಕೆಟ್ಟೋಗ್ತಿದೆ ಅಂತ ಗೊತ್ತಾಯಿತು. ನಿಜವಾದ ಪ್ರಾಮಾಣಿಕವಾದ ಹೋರಾಟಗಾರರು, ನಾಗರಿಕರು ಈ ರೈತರ ಜೊತೆ ಇದ್ದಾರೆ ಅನ್ನೋದು ಗೊತ್ತಾದ ಮೇಲೆ ಟೈಮ್ ತಗೊಂಡು ಮತ್ತೆ ಇದನ್ನು ಮಾಡ್ತೀರಾ? 15ನೇ ತಾರೀಕು ನಿಮ್ಮ ಉತ್ತರ ನಮಗೆ ಗೊತ್ತಿಲ್ಲ, ಆದರೆ ಈ 15ನೇ ತಾರೀಕೊಳಗೆ ನೀವುಗಳು ಮಾಡ್ತಾ ಇರೋದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಇದನ್ನ ಪ್ರತಿಯೊಬ್ಬ ನಾಗರಿಕರಿಗೆ, ಪ್ರತಿಯೊಬ್ಬ ಮಾಧ್ಯಮದವರ ಮೂಲಕ, ಸಿದ್ದರಾಮಣ್ಣ, MB ಪಾಟೀಲ್ರೇ, ನಿಮ್ಮ ನಾಟಕ ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ನನ್ನಂತೂ ಅನ್ನೋದು ಚೆನ್ನಾಗೇ ಕಾಣುತ್ತೆ, ಯಾಕಂದರೆ ನನ್ನ ಮುಂದೆ ಅಲ್ಲಿ ಆ್ಯಕ್ಟ್ ಮಾಡಬಾರ್ದು, ಗೊತ್ತಾಗ್ಬಿಡುತ್ತೆ ನನಗೆ. ಆದ್ದರಿಂದ ಇದೊಂದು ಎಚ್ಚರಿಕೆ. ಇದು ಇಲ್ಲಿಗೆ ನಿಲ್ಲಲ್ಲ, ಇನ್ನಷ್ಟು ನೋವಾಗಬೇಕು, ಇನ್ನಷ್ಟು ಗಾಯಗಳಾಗಬೇಕು, ಇನ್ನಷ್ಟು ಅಳಬೇಕು. ಅದಕ್ಕೆ ಕಾರಣ ನೀವಾಗ್ತೀರಿ. ನಾವು ತಜ್ಞರು ಹೋಗ್ತೀವಿ, 15ನೇ ತಾರೀಕು ಭೇಟಿ ಮಾಡ್ತೀವಿ. ಆದರೆ ಭೇಟಿ ಮಾಡೋಕ್ಕೆ ಮುಂಚೆ ಮಾಧ್ಯಮಗಳ ಮೂಲಕ ಇವರು ಮಾಡ್ತಿರೋ ನಾಟಕವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ಹಳ್ಳಿಗಳಿಗೆ ರಾತ್ರೋರಾತ್ರಿ ಹೋಗಿ ಪುಡಾರಿಗಳು ನೋಡಿ, ಒಂದು ವೇಳೆ ಸರ್ಕಾರ ನಿರ್ಧಾರ ತಗೊಂಡ್ರೂ ಈ ಕಾನೂನು ಪ್ರಕ್ರಿಯೆಯಲ್ಲಿ ನಿಮಗೆ ಜಮೀನು ಬರೋದು ಲೇಟ್ ಆಗುತ್ತೆ ಅಂತ ಭಯ ಹುಟ್ಟಿಸೋದು, ನಿಮಗೆ ಯಾಕೆ ಎಕರೆಗೆ 3 ಕೋಟಿ ಕೊಡ್ತಾರೆ ನಮ್ಮ ಮಾತು ಕೇಳಿ ಅಂತ ಭಯ ಹುಟ್ಟಿಸೋದು, ಹಸಿರು ವಲಯ ಆಗ್ಬಿಡುತ್ತೆ, ಆಮೇಲೆ ನೀವು ಮಾರಾಟ ಮಾಡೋಕ್ಕಾಗಲ್ಲ, ಏನು ಮನೆ ಕಟ್ಕೊಳಕ್ಕಾಗಲ್ಲ ಅಂತ ಹೆದರಿಸೋದು, ಅವರೊಳಗೆ ಒಂದು ಗುಂಪನ್ನು ಕರ್ಕೊಂಡು ಬಂದು ಕೂರಿಸಿ, ಇಲ್ಲ ನಮಗೆ ಪರಿಹಾರ ಬೇಕು, ಅಭಿವೃದ್ಧಿಗೆ ನಾವು ವಿರುದ್ಧ ಅಲ್ಲ ಅಂತ ಮಾತಾಡಿಸೋದು. ನಿನ್ನೆ ಆ ಪತ್ರಿಕಾಗೋಷ್ಠಿಗೆ ಬಂದಿದ್ದಾರೆ, ಪತ್ರಿಕೆಯವರು ಕೇಳಿದ ಪ್ರಶ್ನೆಗೆ ಅವ್ರ ಉತ್ತರ, ಇಷ್ಟು ದಿನ ಎಲ್ಲಿದ್ರಿ ಈ ಹೋರಾಟದಲ್ಲಿ ಅಂದರೆ ಮಾತಿಲ್ಲ ಅವ್ರ ಹತ್ರ. ಆದ್ದರಿಂದ ಮಾಧ್ಯಮದವರಾದ ನಾವು, ರೈತರಲ್ಲದ ನಾಗರಿಕರಾದ ನಾವು, ಪ್ರಜೆಗಳಾದ ನಾವು ಯಾವಾಗಲೂ ಪ್ರಜಾತಂತ್ರದಲ್ಲಿ ಸರ್ಕಾರವನ್ನ ವಿ ಶುಡ್ ಡಿಕ್ಟೇಟ್ ಟರ್ಮ್ಸ್. ನೀವು ಪ್ರತಿನಿಧಿಗಳಷ್ಟೇ, ಗೆದ್ದು ಆಳಕ್ಕೆ ಬಂದಿರೋ ರಾಜರಲ್ಲ. ಜನಪರವಾಗಿ ಇವತ್ತು ರೈತರ ಹತ್ರ ಬಂದಿದ್ದಾರೆ, ನಾಳೆ ನಮ್ಮ ಹತ್ರ ಬರ್ತಾರೆ. ವಿ ಆಲ್ ಹ್ಯಾವ್ ಟು ಕಮ್ ಟುಗೆದರ್. ಮಾಧ್ಯಮದ ಮೂಲಕ ಜನರಲ್ಲಿ ಹೇಳ್ತಿರೋದು, ಈ ಹೋರಾಟದ ಈ ನಾಟಕಗಳು ತೆರೆ ಹಿಂದೆ ನಡೀತಾ ಇದೆ, ಇದನ್ನು ನಿಮಗೆ ಹೇಳ್ತಾ ನೀವು ಸರ್ಕಾರದ ಮುಂದಿನ ನಿಲುವುಗಳನ್ನು ಜಾಗೃತವಾಗಿ ನೋಡಿ ಈ ಹೋರಾಟದ ಜೊತೆಗಿರಿ. ಆ್ಯಂಡ್ ಸಿದ್ದರಾಮಣ್ಣ, ಇದನ್ನು ನಾವು ಒಪ್ಕೊಳ್ಳಲ್ಲ. ದಯವಿಟ್ಟು ಜನಪರವಾದ, ರೈತಪರವಾದ ನಿರ್ಧಾರವನ್ನು ಈ ಸರ್ಕಾರ ಕೊಡಬೇಕು ಎಂದು ಆಗ್ರಹಿಸುತ್ತಾ ಎಲ್ರಿಗೂ ನನ್ನ ನಮಸ್ಕಾರ.